ಹಾಯ್ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ನಾವು 2025 ಫೈನಲ್ ಎಕ್ಸಾಮ್ನಲ್ಲಿ ಅರ್ಥಶಾಸ್ತ್ರದಲ್ಲಿ 100ಕ್ಕೆ 100 ಅಂಕ ಗಳಿಸಿರುವಂತಹ ಒಬ್ಬ ಸ್ಟೂಡೆಂಟ್ನ ಆನ್ಸರ್ ಕಾಪಿಯನ್ನ ನೋಡ್ತಾ ಹೋಗೋಣ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಇವರು ಯಾವ ರೀತಿ 100ಕ್ಕೆ 100 ಅಂದ್ರೆ ರಿಟರ್ನ್ ಎಕ್ಸಾಮ್ನಲ್ಲಿ 80 ಔಟ್ ಆಫ್ 80 ಮಾರ್ಕ್ಸ್ ಯಾವ ರೀತಿ ಬರ್ಕೊಂಡ್ರು, ಉತ್ತರ ಯಾವ ರೀತಿ ಬರೆದಿದ್ದಾರೆ, ಯಾವ ರೀತಿ ನೀಟಾಗಿ ಬರೆದಿದ್ದಾರೆ, ಯಾವ ರೀತಿ 4ಕ್ಕೆ 4 ಅಂಕ ಸಿಗೋ ಹಾಗೆ ಉತ್ತರ ಬರೀಬೇಕು, 6ಕ್ಕೆ 6 ಅಂಕ ಸಿಗೋ ಹಾಗೆ ಉತ್ತರ ಬರೀಬೇಕು, ಅವೆಲ್ಲ ತೋರಿಸ್ತಾ ಹೋಗ್ತೀನಿ. ಒಂದ್ಸಲ ನೋಡೋಣ ಕ್ವಿಕ್ ಆಗಿ. ಇಲ್ಲಿ ನೇರವಾಗಿ ಬರೋಣ. ಉತ್ತರ ಪತ್ರಿಕೆಯಲ್ಲಿ 1 ಅಂಕದ ಪ್ರಶ್ನೆಗಳು. ಇಲ್ಲಿ ಏನು ಹೇಳುವಂತಹ ಅವಶ್ಯಕತೆ ಇಲ್ಲ. ಒಂದೇ ಪಾಯಿಂಟ್ ಏನಂದ್ರೆ ನೀಟಾಗಿ ಬರೆಯುವಂತಹ ಪ್ರಯತ್ನ ಮಾಡಿ, ಅದು ತುಂಬಾನೇ ಮ್ಯಾಟರ್ ಆಗುತ್ತೆ. ನೋಡಿ ಎಷ್ಟು ಕ್ಲಿಯರ್ ಆಗಿ ಬರೆದಿದ್ದಾರೆ. ಸಾಧ್ಯವಾದಷ್ಟು ಅರ್ಥ ಆಗುವಂತಹ ಹ್ಯಾಂಡ್ ರೈಟಿಂಗ್ ನಲ್ಲಿ ಬರೆಯುವಂತಹ ಪ್ರಯತ್ನ ಮಾಡಿ. ಸೊ ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ನ 5 ಪ್ರಶ್ನೆಗಳು ಇಲ್ಲಿ ಇವೆ. ಅವುಗಳ ಉತ್ತರ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹೊಂದಿಸಿ ಬರೆಯಿರಿ. ಈ ರೀತಿ ಎರಡು ಕಡೆ ಬರೆದು ಹೊಂದಿಸಿ ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವ್ಯಾಲ್ಯೂಯೇಟರ್ಗೆ ಈಸಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ 5ಕ್ಕೆ 5 ಅಂಕ ನಿಮಗೆ ಸಿಗುತ್ತೆ. ಇನ್ನು 1 ಅಂಕದ ಪ್ರಶ್ನೆಗಳು. 1ರಿಂದ 2 ವಾಕ್ಯದಲ್ಲಿ ಆಗೋ ಹಾಗೆ ಉತ್ತರವನ್ನ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಕೆಲವೊಂದು ಪ್ರಶ್ನೆಗಳು ತಗೋಬಹುದು 2, 3, 4 ಲೈನ್ಸ್ಗಳು ಕೂಡ. ಸೊ ಬರೀರಿ, ಏನು ಸಮಸ್ಯೆ ಇಲ್ಲ. ಸೊ ಈಗ ನಾವು ನೇರವಾಗಿ ಬರೋಣ 2 ಅಂಕದ ಪ್ರಶ್ನೆಗಳು. ಸೊ 2 ಅಂಕದ ಪ್ರಶ್ನೆಗಳು ಇಲ್ಲಿ ನೋಡಿ. ಸಂಖ್ಯಾಸೂಚಕ ತುಷ್ಟಿಗುಣ ಅಂದ್ರೆ ತುಷ್ಟಿಗುಣ ಮಾಪನ ಮಾಡುವಂತ 2 ವಿಧಾನಗಳು ಯಾವುವು ಅದನ್ನ ಕೇಳಿದ್ದಾರೆ. ತುಂಬಾ ಸರಳವಾಗಿರುವಂತಹ ಪ್ರಶ್ನೆಗಳು. ಇನ್ನ ಬೇಡಿಕೆ ನಿಯಮ ಅಂದ್ರೇನು ಅದನ್ನ 2 ಅಂಕಕ್ಕೆ ಕೇಳಿದ್ದಾರೆ. ಇನ್ನ ಪ್ರತಿಫಲಗಳ ವಿಧಾನಗಳಲ್ಲಿ ಏರಿಕೆ ಪ್ರತಿಫಲ, ಸ್ಥಿರ ಪ್ರತಿಫಲ, ಇಳಿಕೆಯ ಪ್ರತಿಫಲ, ಇದನ್ನ ಈಗ ಆಲ್ರೆಡಿ ನಾವು ಕಲ್ತಿದ್ದೀವಿ ನಮ್ಮ ಕ್ಲಾಸಸ್ಗಳಲ್ಲಿ. ಇಲ್ಲಿ ನೋಡಿ ಕೆಂಪು ರೆಡ್ ಮಾರ್ಕ್, ರೆಡ್ ಇಂಕ್ ಜೊತೆಯಲ್ಲಿ ಗ್ರೀನ್ ಇಂಕ್ ನಿಂದಾನು ಕೂಡ ಇದನ್ನ ಚೆಕ್ ಮಾಡಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಈಗ ನೀವೇನಾದ್ರೂ 70 ಅಥವಾ 75 ಅಬೌವ್ ಮಾರ್ಕ್ಸ್ ತೆಗೆದುಕೊಂಡಾಗ ಸೊ ಅದನ್ನ 2-3 ಜನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಫಸ್ಟ್ ನವರು ಚೆಕ್ ಮಾಡಿದವರು ರೆಡ್ ಇಂಕ್ ಇಂದ ಚೆಕ್ ಮಾಡಿದ್ದಾರೆ. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಚೆಕ್ ಮಾಡಿದವರು ಗ್ರೀನ್ ಇಂಕ್ ನ ಪೆನ್ ತಗೊಂಡು ಅದನ್ನ ಏನ್ ಮಾಡಿದ್ದಾರೆ, ಅಲ್ಲಿ ಚೆಕ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು. ಸೊ ಮೊದಲನೇ ಸಲ ಚೆಕ್ ಮಾಡಿದಾಗ ಅವ್ರು ಇದನ್ನ ನೋಡಿಲ್ಲ, ಬಟ್ ಎರಡನೇ ಸಲ ಚೆಕ್ ಮಾಡಿದಾಗ ದೀರ್ಘಾವಧಿ ಒಟ್ಟು ವೆಚ್ಚ, ದೀರ್ಘಾವಧಿ ಒಟ್ಟು ವೆಚ್ಚ ಅನ್ನೋದು ಇಲ್ಲ. ಅಲ್ಲಿ ದೀರ್ಘಾವಧಿಯಲ್ಲಿ ಎರಡೇ ಬರುತ್ತೆ, ದೀರ್ಘಾವಧಿ ಸೀಮಾಂತ ವೆಚ್ಚ, ದೀರ್ಘಾವಧಿ ಸರಾಸರಿ ವೆಚ್ಚ. ಸೊ ಇಲ್ಲಿ ದೀರ್ಘಾವಧಿ ಒಟ್ಟು ವೆಚ್ಚ ಅನ್ನೋದು ಬರೋದಿಲ್ಲ. ಸೊ ಅದನ್ನ ಹಾಗಾಗಿ ಏನ್ ಮಾಡಿದ್ದಾರೆ, ಸರ್ಕಲ್ ಮಾಡಿದ್ದಾರೆ. ಸೊ 2ಕ್ಕೆ ನೋಡಿ 1 ಅಂಕ ಕೊಟ್ಟಿದ್ದಾರೆ. ನೋಡಿದೀರಾ, ಈ ರೀತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸರಿಯಾಗಿ ಬರೆಯುವಂತ ಪ್ರಯತ್ನ ಮಾಡಬೇಕು. ಯಾಕಂದ್ರೆ 100, ನಾನು ಯಾವಾಗ್ಲೂ ಹೇಳ್ತೀನಿ ಇದನ್ನ, 100 ಮಾರ್ಕ್ಸ್ ನಿಮ್ಗೆ ಬರಬೇಕು ಅಂದ್ರೆ 100% ಕರೆಕ್ಟ್ ಇರಬೇಕು, ಹೌದಲ್ಲ? 100% ಕರೆಕ್ಟ್ ಇಲ್ಲ ಅಂದ್ರೆ 1-2 ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಇಲ್ಲಿ ಇವರು ಕೊಟ್ಟಿದ್ದಾರೆ, ಬೈ ದ ವೇ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಇದು ಆನ್ಸರ್ ನಲ್ಲಿ ಇಲ್ಲೇ ಇಲ್ಲ. ಬರಿಬೇಕಾಗಿರೋದು ಇವೇ 2 ಪಾಯಿಂಟ್ಗಳು, ಸೀಮಾಂತ ದೀರ್ಘಾವಧಿ, ಸೀಮಾಂತ ವೆಚ್ಚ, ಸರಾಸರಿ ವೆಚ್ಚ. ಸೊ ಹಾಗಾಗಿ 2ಕ್ಕೆ 2 ಇಲ್ಲಿ ಕೊಟ್ಟಿದ್ದಾರೆ ಇವರು. ಅದೇ ರೀತಿ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಕೇಳಿದ್ದಾರೆ ಮೀಸಲು ಅನುಪಾತ ಅಂದ್ರೆ ಏನು, ನಗದು ಮೀಸಲು ಅನುಪಾತ ಅದನ್ನ ಕೇಳಿದ್ದಾರೆ. ಇನ್ನು ಹಣದ 2 ಉದ್ದೇಶಗಳೇನು, ಹಣ ಜನ ಇಟ್ಕೊಳ್ಳಿಕ್ಕೆ ಬಯಸ್ತಾರೆ, 2 ಉದ್ದೇಶಗಳು. 2 ಅಂಕದ ಪ್ರಶ್ನೆ ಕೇಳಿದಾಗ 3ರಿಂದ 4 ಲೈನ್ಗಳಲ್ಲಿ ಉತ್ತರ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈಗ ನೇರವಾಗಿ ಬರೋಣ. 4 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಯಾವ ರೀತಿ ನಾವು 4ಕ್ಕೆ 4 ಅಂಕ ಪಡ್ಕೋಬೇಕು. ಸೊ ನೋಡಿ 4 ಅಂಕದ ಪ್ರಶ್ನೆ. ಒಂದು ಸರಳ ಆರ್ಥಿಕತೆಯಲ್ಲಿ ಶಿಕ್ಷಕರು, ರೈತರು, ನೇಕಾರರು ಯಾವ ರೀತಿ ತಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೋತಾರೆ ಅದನ್ನ ಕೇಳಿದ್ದಾರೆ. ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಚಾಪ್ಟರ್ದು. ಮೊದಲನೇ ಎಕ್ಸಾಂಪಲ್ ಕೃಷಿ ಕುಟುಂಬ ಅಂದ್ರೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಕೃಷಿ ಕುಟುಂಬ, ನೇಕಾರ ಮತ್ತು ಶಿಕ್ಷಕ ಅಂತ ಹೇಳಿ. ಕೃಷಿ ಕುಟುಂಬದ ಪಾಯಿಂಟ್ ಹಾಕಿ ಅದರ ಉದಾಹರಣೆ ಇಲ್ಲಿ ಇವರು ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ನೀವು ಕೆಳಗಡೆ ಬಂದಾಗ ಇಲ್ಲಿ ನೋಡಬಹುದು ನೇಕಾರರ ಟೈಟಲ್ ಹಾಕಿ ಸೊ ಅದರ ಎಕ್ಸಾಂಪಲ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂಡ್ ಕೊನೆಯಲ್ಲಿ ಮೂರನೇದಾಗಿ ಶಿಕ್ಷಕರು ಯಾವ ರೀತಿ ತಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ತಾರೆ. ನೀವು ಇದನ್ನ ಪಾಸ್ ಮಾಡಿ ಓದಿ. ಅಂಡ್ ಇದರ PDF ನಿಮಗೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಫ್ರೀ ಆಗಿ ಸಿಗುತ್ತೆ. ಎಲ್ಲಾ ಚಾಪ್ಟರ್, ಎಲ್ಲಾ ಸಬ್ಜೆಕ್ಟ್ ನ ಟಾಪರ್ಸ್ ನ ಆನ್ಸರ್ ಕಾಪೀಸ್ ನಾವಲ್ಲಿ ಅಪ್ಲೋಡ್ ಮಾಡಿದೀವಿ ಫ್ರೀ ಆಗಿ. ಅಲ್ಲಿಂದ ನೀವು ಡೌನ್ಲೋಡ್ ಅದನ್ನ ಮಾಡ್ಕೋಬಹುದು. ಕೊನೆಯಲ್ಲಿ ಒಂದು ಬ್ರೀಫ್, ಅದರದ್ದು ಕನ್ಕ್ಲೂಷನ್, ಉಪಸಂಹಾರ. ಹೀಗೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಕೃಷಿ ಕುಟುಂಬ, ಶಿಕ್ಷಕರು, ನೇಕಾರರು ತಮ್ಮ ಬಳಿ ಇರುವಂತಹ ಸಂಪನ್ಮೂಲಗಳನ್ನ ಪರಸ್ಪರವಾಗಿ ಮಾರಾಟ ಮಾಡುವುದರ ಮೂಲಕ ತಮ್ಮ ಅವಶ್ಯಕತೆಗಳನ್ನ ಅಥವಾ ಅಗತ್ಯತೆಗಳನ್ನ ಪೂರೈಸಿಕೊಳ್ತಾರೆ. ಈ ರೀತಿ ಬರಿಬೇಕು. ಇನ್ನು ಸಾಮಾನ್ಯ ಸರಕು, ಕೆಳದರ್ಜೆ ಸರಕು ಮೇಲೆ ತುಂಬಾ ಬಾರಿ ಕೇಳ್ತಾರೆ 4 ಅಂಕದ ಪ್ರಶ್ನೆಯನ್ನ. ನೋಡಿ ಮಿನಿಮಮ್ ನಾನು ಹೇಳ್ತೀನಿ 4 ಪಾಯಿಂಟ್ಸ್ ಬರಿಬೇಕು ಅಂತ ಹೇಳಿ. ಇವರು 6 ಪಾಯಿಂಟ್ಸ್ ಬರೆದಿದ್ದಾರೆ. 6 ಬರೆಯುವಂತ ಅವಶ್ಯಕತೆ ಇಲ್ಲ, 4 ಬರೀರಿ. 4 ಅಥವಾ 5 ಬರೀರಿ ಸಾಕು. ಆರಾಮಾಗಿ ನಿಮ್ಗೆ 4ಕ್ಕೆ 4 ಅಂಕ ಸಿಗುತ್ತೆ. ಅಂಡ್ ಯಾವಾಗ್ಲೂ ಈ ರೀತಿ ಟೇಬಲ್ ಹಾಕಿನೇ ಬರೀರಿ. ಟೇಬಲ್ ಬೇಡ, ಅಟ್ಲೀಸ್ಟ್ ಇಷ್ಟಾದ್ರೂ ಹಾಕಿ, ರೈಟ್? ಇಷ್ಟಾದ್ರೂ ಹಾಕಿ ಇಲ್ಲಿ ಪಾಯಿಂಟ್ಸ್ ವೈಸ್ ಬರೀತಾ ಹೋಗಿ. ಅದರಿಂದ ಇವ್ಯಾಲ್ಯೂಯೇಟರ್ಗೆ ನೋಡಿ ಕಂಪೇರ್ ಮಾಡಿ ಚೆಕ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ಇವಾಗ 4ಕ್ಕೆ 4 ಅಂಕ ಸಿಕ್ಕಿದೆ. ಇನ್ನು ಮೂರನೇದಾಗಿ ನೋಡಿ, ಈ ರೀತಿ ಪ್ರಶ್ನೆಗಳು ಬಂದಾಗ ಅನ್ಕೊಳ್ಳಿ ಅದು ನಿಮ್ಗೆ ಒಂಥರ ಬೋನಸ್. ಅಂದ್ರೆ ಏನ್ ಗೊತ್ತಾ, ಇದ್ರಲ್ಲಿ ನಿಮ್ಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ನಂಬರ್ 1 ನೋಡಿ, 4 ಅಂಕದ ಒಂದು ಪ್ರಶ್ನೆಗೆ ಉತ್ತರ ಬರಿಬೇಕಂದ್ರೆ ನೀವೇ ತಗೊಳ್ಳಿ. ಈ ಟೇಬಲ್ ಹಾಕಿ ಇವೆಲ್ಲ ಬರಿಬೇಕಂದ್ರೆ ಇದೇನಿಲ್ಲ ಅಂದ್ರೆ ಒಂದು 8ರಿಂದ 10 ನಿಮಿಷ ಟೈಮ್ ತಗೊಳುತ್ತೆ.
ಅದೇ ಈ ರೀತಿ ಲೆಕ್ಕಾಚಾರ ಮಾಡುವಂತಹ ಪ್ರಶ್ನೆಗಳು ಕೊಟ್ಟಾಗ ಏನಾಗುತ್ತೆ, ತುಂಬಾ ಸಿಂಪಲ್ ಆಗಿ ಲೈನ್ಸ್ ಹಾಕಿ ಲೆಕ್ಕಾಚಾರ ಮಾಡ್ತಾ ಹೋಗ್ಬೇಕು. ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ. ಇದೇನಿಲ್ಲ ಅಂದ್ರೆ ಒಂದು 3 ನಿಮಿಷದ ಒಳಗಡೆ ಈ ಪ್ರಶ್ನೆಗೆ ಉತ್ತರ ಮಾಡ್ಬೋದು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ. ನಿಮ್ಗೆ 7 ರಿಂದ ಒಂದು 5-7 ನಿಮಿಷದ ಟೈಮ್ ಅಲ್ಲಿ ಏನಾಗುತ್ತೆ, ಸೇವ್ ಆಗ್ತಾ ಇದೆ ಟೈಮ್. ಸೊ ಆ ಟೈಮ್ ಎಷ್ಟು ಚೆನ್ನಾಗಿ ಸೇವ್ ಮಾಡ್ಕೋತಿರೋ ಅಷ್ಟೇ ಚೆನ್ನಾಗಿ ಆನ್ಸರ್ಸ್ ಮಾಡಬಹುದು ಬೇರೆ ಕ್ವಶನ್ಸ್ಗೆ, ಅಂಡ್ ಈಸಿಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಬಹುದು. ಅಂಡ್ ದೆನ್ ಇಲ್ಲಿ ಬನ್ನಿ, ಇಲ್ಲಿ ಕೇಳಿದ್ದಾರೆ ಇನ್ನ ಬೇಡಿಕೆ ಮತ್ತು ಪೂರೈಕೆ ರೇಖೆ ಏಕಕಾಲದ ಪಲಟಗಳು 5ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ ಅದರ ಮೇಲೆ ಟೇಬಲ್ ಕೇಳಿದ್ದಾರೆ. ಸೊ ಇದು ತುಂಬಾ ಕನ್ಫ್ಯೂಸಿಂಗ್ ಇರುವಂತದ್ದು. ಇದನ್ನ ಈಸಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ನಲ್ಲಿ 5ನೇ ಅಧ್ಯಾಯದ ಮೇಲೆ ಒಂದು ಕಂಪ್ಲೀಟ್ ಚಾಪ್ಟರ್ ಇದೆ, ಪಾರ್ಟ್ 1 ಪಾರ್ಟ್ 2 3 ಅಲ್ಲಿ ನೋಡಿ, ಅಲ್ಲಿ ನಿಮಗೆ ಇದರ ಉತ್ತರ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ರೀತಿ ಟೇಬಲ್ ಹಾಕಿನೇ ನೀವು ಬರೀಬೇಕು. ಅಂದ್ರೆ ಬೇಡಿಕೆಯಲ್ಲಿ ಪಲ್ಲಟ, ಪೂರೈಕೆಯಲ್ಲಿ ಪಲ್ಲಟ ಯಾವಾಗ ಯಾವಾಗ ಆಗುತ್ತೆ, ಎಡಗಡೆಗೆ ಆದಾಗ ಬೇಡಿಕೆ ಎಡಗಡೆ ಪಲ್ಲಟಗೊಂಡಾಗ, ಪೂರೈಕೆ ಎಡಗಡೆ ಪಲ್ಲಟಗೊಂಡಾಗ ಸಮತೋಲನ ಪ್ರಮಾಣ ಇಳಿಕೆ ಆಗುತ್ತೆ. ಇನ್ನು ಸಮತೋಲನ ಬೆಲೆ ಹೆಚ್ಚಾಗಬಹುದು, ಕಡಿಮೆ ಆಗ್ಬಹುದು, ಕಡಿಮೆ ಆಗದೆ ಇರಬಹುದು. ಅದನ್ನ ಇವರು ಟೇಬಲ್ ಹಾಕಿ ಪ್ರಾಪರ್ ಆಗಿ ಬರೆದಿದ್ದಾರೆ. 4ಕ್ಕೆ 4 ಅಂಕ ಇಲ್ಲಿಯೂ ಕೂಡ ಸಿಕ್ಕಿದೆ. ಇನ್ನ ಇವರು ಈ ಪ್ರಶ್ನೆ ಅಟೆಂಪ್ಟ್ ಮಾಡಿದರೆ ಬಂಡವಾಳ ಖಾತೆ. ಸೊ ಇದು ಕೂಡ ಒಂದು ಈಸಿ ಪ್ರಶ್ನೆ ಅಂತ ಹೇಳ್ಬೋದು. ನೀವು ಸರಿಯಾಗಿ ಬೈ ಹಾರ್ಟ್ ಮಾಡಿದ್ರೆ ಸ್ವಲ್ಪ ಏನಪ್ಪಾ ಅಂದ್ರೆ ಈ ರೀತಿ ಡೈಗ್ರಾಮ್ ತೆಗೆದೇ ಇದಕ್ಕೆ ಆನ್ಸರ್ ಮಾಡಬೇಕು ಅಂದಾಗ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ಔದಾಸೀನ ವಕ್ರರೇಖೆಯ ಬಗ್ಗೆ ಪ್ರಶ್ನೆಗೆ, ಔದಾಸೀನ ವಕ್ರರೇಖೆಯ ಲಕ್ಷಣಗಳು 6 ಅಂಕಕ್ಕೆ ಕೇಳಿದ್ದಾರೆ. ಸೊ 6 ಅಂಕದ ಪ್ರಶ್ನೆ ನೋಡಿ, ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅಲ್ಲಿ ಔದಾಸೀನ ವಕ್ರರೇಖೆ ಅಂದ್ರೆ ಏನು ಅದನ್ನೇ ಬರೆದಿದ್ದಾರೆ. ಸೊ ಅದನ್ನೇ ನೀವು ಬರೀರಿ, ಏನ್ ಸಮಸ್ಯೆ ಇಲ್ಲ. ಇನ್ನು 3 ಲಕ್ಷಣಗಳು ಇಲ್ಲಿ ಮೊದಲು ಬರೆದಿದ್ದಾರೆ. ಇನ್ನು 6 ಅಂಕದ ಪ್ರಶ್ನೆ ಎಂದಾಗ ಒಂದು 2.5 ರಿಂದ 3 ಪೇಜ್ ಆನ್ಸರ್ ಆಗುತ್ತೆ. ಅದು ಅಷ್ಟಿರುತ್ತೆ, ಅಷ್ಟು ಬರೀಲೇಬೇಕು ನೀವು. ಈಗ ಔದಾಸೀನ ವಕ್ರರೇಖೆ ನೋಡಿ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಸೊ ಮೊದಲನೆಯ ಲಕ್ಷಣ, ಅದರ ಬ್ರೀಫ್ ಇಂಟ್ರೊಡಕ್ಷನ್, ಡೈಗ್ರಾಮ್ ಹಾಕಿದ್ದಾರೆ. ಸೊ ಡೈಗ್ರಾಮ್ ನ ವಿವರಣೆ ಇದೆ. ಎರಡನೇ ಲಕ್ಷಣ, ಸೊ ಇಲ್ಲಿ ಡೈಗ್ರಾಮ್ ಇದೆ, ಡೈಗ್ರಾಮ್ ನ ವಿವರಣೆ ಇಲ್ಲಿ ಕೆಳಗಡೆ ಬರೆದಿದ್ದಾರೆ, ನೀವು ಅದನ್ನ ನೋಡಬಹುದು, ರೈಟ್. ಅಂಡ್ ಮೂರನೆಯ ರೇಖಾಚಿತ್ರ ಅಂದ್ರೆ ಮೂರನೆಯ ಲಕ್ಷಣ ಇದೆ, ಲಕ್ಷಣ ರೇಖಾಚಿತ್ರ, ಅಂಡ್ ದೆನ್ ಅದರ ವಿವರಣೆ. 6ಕ್ಕೆ 6 ಅಂಕ ಸಿಕ್ಕಿದೆ. ರೇಖಾಚಿತ್ರವನ್ನ ಇನ್ನೂ ಚೆನ್ನಾಗಿ ನೀವು ಡ್ರಾ ಮಾಡುವುದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಹಾಗೆ ನೋಡ್ಬೋದು ನೀವು, ಗ್ರೀನ್ ಕಲರ್ ಅಂದ್ರೆ 2 ಸಲ 3 ಸಲ ಚೆಕ್ ಮಾಡ್ತಾರೆ. 90 ಅಬೌವ್ ಅಂದ್ರೆ 70 ಅಬೌವ್ ರಿಟರ್ನ್ ನಲ್ಲಿ ಹೋದಾಗ. ಹಣದ ಕಾರ್ಯಗಳು ರೀಸೆಂಟ್ ಆಗಿ ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ಹಣದ ಕಾರ್ಯಗಳು ಈ ಅಧ್ಯಾಯದಿಂದ ಕೇಳ್ತಾರೆ. 6 ಅಂಕದ ಪ್ರಶ್ನೆ, ಹಣದ ಕಾರ್ಯಗಳನ್ನ ಬರೀರಿ. ಇಲ್ಲಿ ಹಣ ಅಂದ್ರೆ ಏನು, ಅದರ ಒಂದು ಬ್ರೀಫ್ ಇಂಟ್ರೊಡಕ್ಷನ್. ಸೊ ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ನೋಡಿ ಕೇವಲ 5 ಕಾರ್ಯಗಳು ಇವೆ. ಸೊ ಹಾಗಾಗಿ ಸ್ವಲ್ಪ ವಿವರಣೆ ಹೆಚ್ಚು ಬರೀರಿ, ರೈಟ್. ನೀವು ಶಾರ್ಟ್ ಆಗಿ ವಿವರಣೆ ಬರೆದ್ರೆ ನಡೆಯೋದಿಲ್ಲ. ಅದು 4 ಅಂಕಕ್ಕೆ ಶಾರ್ಟ್ ಆಗಿ ಬರೀಬಹುದು. ಅದರ ಜೊತೆಲಿ ಸಾಟಿ ವಿನಿಮಯ ಪದ್ಧತಿ ಯಾವ ರೀತಿ ದೋಷಗಳನ್ನ ಅದು ನಿವಾರಿಸಿದೆ ಅದರದ್ದು ಒಂದು ಚಿಕ್ಕ ಪ್ಯಾರಾಗ್ರಾಫ್ ಪ್ರತಿ ಪಾಯಿಂಟ್ ನಲ್ಲಿ ಆಡ್ ಮಾಡಿ. ದೆನ್ ಇಲ್ಲಿ ನೋಡಬಹುದು ಮೌಲ್ಯಮಾಪನದ ಸಾಧನ, ಮೌಲ್ಯ ಸಂಗ್ರಹಣೆಗೆ ತುಂಬಾ ಸಹಾಯ ಆಗುತ್ತೆ. ಅಂಡ್ ದೆನ್ ಮೌಲ್ಯ ವರ್ಗಾವಣೆ, ಇನ್ನು ಭವಿಷ್ಯದ ಲೇವಾದೇವಿ ಸಾಧನ. 5 ಪಾಯಿಂಟ್ಸ್ಗಳು, ಒಂದು ಬ್ರೀಫ್, ಕೊನೆಯದಾಗಿ ಒಂದು ಕನ್ಕ್ಲೂಷನ್, ರೈಟ್. ಹೀಗೆ ಹಣ ಏನ್ ಮಾಡಿದೆ, ತನ್ನದೇ ಆದ ಕಾರ್ಯಗಳನ್ನು ಹೊಂದಿದೆ, ಅದು ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿದೆ. 6ಕ್ಕೆ 6 ಅಂಕ ಇಲ್ಲಿ ಪಕ್ಕ ಸಿಗುತ್ತೆ. ಇನ್ನು ಮಾರುಕಟ್ಟೆ ಪೂರೈಕೆ ರೇಖೆ ಮೇಲೆ ಇದನ್ನ ಎಷ್ಟನೇ ಅಧ್ಯಾಯ, ಅದು 4ನೇ ಅಧ್ಯಾಯದಿಂದ ಐ ಥಿಂಕ್, ರೈಟ್. ಸೊ ಇದನ್ನ ಹಲವಾರು ಬಾರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಸೊ ತುಂಬಾ ಇಂಪಾರ್ಟೆಂಟ್ ಇದು. ಸೊ ಇಲ್ಲಿ ಮೊದಲು ಒಂದು ಇಂಟ್ರೊಡಕ್ಷನ್, ದೆನ್ ಆ ರೇಖಾಚಿತ್ರದ ಬಗ್ಗೆ ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್, ಅದ ನಂತರ ರೇಖಾಚಿತ್ರ ವೆರಿ ಇಂಪಾರ್ಟೆಂಟ್ ಇದೆ. ಇದು ನೋಡಿ ಎಲ್ಲೆಲ್ಲಿ ಲೈನ್ಸ್ ಗಳು ಟಚ್ ಆಗಬೇಕು, ರೈಟ್. ಇದರ ಆಧಾರದ ಮೇಲೆ ವಿವರಣೆ ಬರೀಬೇಕು. ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಿಫಿಕಲ್ಟ್ ಇಲ್ಲ, ಇದು ಈಸಿ ಇದೆ. ಈ ಡಯಾಗ್ರಾಮ್ ತೆಗಿಲಿಕ್ಕೆ ಕಲಿತ್ ಬಿಟ್ರೆ ಸಾಕು, ಯಾವ ರೀತಿ ವಿವರಣೆ ಬರಿಬೇಕು ಓನ್ ಆಗಿ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರ ವಿವರಣೆ ನೋಡಿ ಈ ರೀತಿ ಬರೆದಿದ್ದಾರೆ. ಸೊ 6ಕ್ಕೆ 6 ಅಂಕ ನೀವು ನೋಡಬಹುದು. 3 ರಿಂದ 4 ಪೇಜ್ ಆನ್ಸರ್ ಆಗಿದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇದು ಆನ್ಸರ್. ಮಾರುಕಟ್ಟೆ ಪೂರೈಕೆ ರೇಖೆ 1 2 3 ಪೇಜ್ ಆಗಿ ಆಗುತ್ತೆ 6 ಅಂಕದ ಪ್ರಶ್ನೆಗಳ ಉತ್ತರ. ಇನ್ನು ಭಾಗ ಈ ಕೊನೆಯದಾಗಿ ಬಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, ಪ್ರಾಯೋಗಿಕ ಆಧಾರಿತ ಪ್ರಶ್ನೆಗಳು. ಇದು ತುಂಬಾ ಅಂದ್ರೆ ತುಂಬಾನೇ ಈಸಿ ಇರುತ್ತೆ, 5 ಅಂಕದ ಪ್ರಶ್ನೆ. ಸೊ ಈ ರೀತಿ ಇವರು ಆನ್ಸರ್ ಮಾಡಿದ್ದಾರೆ. ಇನ್ನು ಉಳಿತಾಯ ಮುಂಗಡ ಪತ್ರ. ಸೊ 2-3 ಕ್ವಶನ್ಸ್ಗೆ ಪ್ರಿಪೇರ್ ಆಗಿರಿ, ಆರಾಮಾಗಿ ನೀವು ಉತ್ತರವನ್ನ ಬರಿಬಹುದು. ಸೊ ಈ ರೀತಿ ಇರುತ್ತೆ, ರೈಟ್. ಪಾಯಿಂಟ್ ಏನು, 4 ಅಂಕದ ಪ್ರಶ್ನೆ ಬಂದಾಗ ಟ್ರೈ ಮಾಡಿ ಇಂಟ್ರೊಡಕ್ಷನ್ ಬರೆಯುವಂಥದ್ದು, ರೈಟ್. ಅದರ ಬಾಡಿ ಇರುತ್ತೆ, ಒಂದು ಏನ್ ಉತ್ತರ ಇದೆ ಅದು ಬಾಡಿನಲ್ಲಿ ಬರೀರಿ, ಒಂದು ಶಾರ್ಟ್ ಕನ್ಕ್ಲೂಷನ್. ಇದೇ ರೀತಿ 6 ಅಂಕದ ಪ್ರಶ್ನೆಗೂ ಕೂಡ ಇನ್ನು ಏನ್ ಇಂಟ್ರೊಡಕ್ಷನ್ ಬರಿಬೇಕು, ಏನ್ ಬಾಡಿ ಕನ್ಕ್ಲೂಷನ್ ಬರಿಬೇಕು, ಯಾವ ರೀತಿ ಉತ್ತರ ಬರಿಬೇಕು ಗೊತ್ತಾಗೋದಿಲ್ಲ ಅಂತ ಸಮಸ್ಯೆ ಇದ್ರೆ ನೀವು ನನ್ನ ಡಿಜಿಟಲ್ ಬುಕ್ ಇದೆಯಲ್ಲ, ಎಕನಾಮಿಕ್ಸ್ ನ ಡಿಜಿಟಲ್ ಬುಕ್, ನನ್ನದೇ ಆಗಿರುವಂತಹ ಬುಕ್ ಲಾಂಚ್ ಮಾಡಿದ್ದೇನೆ ನಮ್ಮ ಆಪ್ ನಲ್ಲಿ. ಅಲ್ಲಿ ಏನ್ ಮಾಡಿದ್ದೇನೆ ಅಂದ್ರೆ ನಾನು ಡೈರೆಕ್ಟ್ಲಿ ನಿಮಗೆ 4-6 ಅಂಕದ ಪ್ರಶ್ನೆಗೆ ಏನ್ ಉತ್ತರ ಬರಿಬೇಕು, ಇಂಟ್ರೊಡಕ್ಷನ್ ಏನಿರಬೇಕು, ಆನ್ಸರ್ ಮೇನ್ ಏನಿರಬೇಕು, ಕನ್ಕ್ಲೂಷನ್ ಅಲ್ಲಿ ಏನ್ ಬರಿಬೇಕು ಅದೆಲ್ಲ ಕೊಟ್ಬಿಟ್ಟಿದ್ದೀನಿ. ನೀವು ಅದನ್ನ ಆಸ್ ಇಟ್ ಈಸ್ ಓದ್ಕೊಂಡು ಆ ರೀತಿ ಬರೆದ್ರು ಕೂಡ ಫುಲ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಇದನ್ನ ಟ್ರೈ ಮಾಡಿ, ಇದನ್ನ ಒಂದ್ಸಲ ನೀವೇ ಓದ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಆಪ್ ನಲ್ಲಿ ನಿಮಗೆ ಈ ಒಂದು PDF ಸಿಗುತ್ತೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತೇನೆ. ಸೊ ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಯಾವಾಗಲೂ ಟಾರ್ಗೆಟ್ ಇಟ್ಕೊಳ್ಳಿ, ಎಕನಾಮಿಕ್ಸ್ ಅಲ್ಲಿ ನಮ್ಮ ಟಾರ್ಗೆಟ್
100 ಔಟ್ ಆಫ್ 100 ನೂರಾರು ಜನ ಸಾವಿರಾರು ಜನ ಸ್ಕೋರ್ ಮಾಡಿದ್ದಾರೆ ನಮ್ಮ ಚಾನಲ್ ನಿಂದ. ನೀವು ಕೂಡ ಮಾಡ್ತೀರಾ, ನಂಬಿಕೆ ವಿಶ್ವಾಸ ಇಟ್ಕೊಳ್ಳಿ. ನಾನು ಮಾಡ್ತಾ ಇರುವಂತಹ ಕ್ಲಾಸಸ್ ಅನ್ನ ಫಾಲೋ ಮಾಡಿ ಸಾಕು, ಇನಫ್ ರೈಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.